ಮತ್ತೊಂದು ವಿವಾದದ ಕಿಡಿಯನ್ನ ಹೊತ್ತಿಸಿದ ನಟ ಪ್ರಕಾಶ್ ರಾಜ್. ಫಿಲ್ಮ್ ಫೆಸ್ಟಿವಲ್ನಲ್ಲಿ, ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪ್ಯಾಲೆಸ್ತೈನ್ ಸಿನಿಮಾಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ಯಾಲೆಸ್ತೈನಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಟ ಪ್ರಕಾಶ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಿಲುವನ್ನ ತೆಗೆದುಕೊಳ್ಳಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಇದರ ವಿರುದ್ಧ ಧ್ವನಿ ಎತ್ತಬೇಕು. ಸಿಎಂ ಸಿದ್ದರಾಮಯ್ಯಗೆ ಆಗ್ರಹಿಸಿದ್ದಾರೆ ಪ್ರಕಾಶ್ ರಾಜ್. ಇದೇ ವೇಳೆ ಪ್ಯಾಲೆಸ್ತೈನ್ ಪದ್ಯವನ್ನ ಓದಿದ್ದಾರೆ ಪ್ರಕಾಶ್ ರಾಜ್. ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೈನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೈನಿಯನ್ನ ಇನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಯಾಕೆ ಪ್ರಕಾಶ್ ರಾಜ್ ಅವರಿಗೆ ಪ್ಯಾಲೆಸ್ತೈನದ ಬಗ್ಗೆ ಅಷ್ಟೊಂದು ಪ್ರೀತಿ ಅಂತೇಳಿ ತಮ್ಗನ್ಸುತ್ತೆ ಪ್ರಮೋದ್ ಮುತಾಲಿಕ್ ಅವರೇ? ಈ ಎಡಪಂಥೀಯ ವಿಚಾರಧಾರಿಗಳು ವಿಶೇಷವಾಗಿ ಈ ಮುಸ್ಲಿಂ ಕ್ರಿಶ್ಚಿಯನ್ರ ಬಗ್ಗೆ ಬಹಳ ಪ್ರೀತಿ ಅವರಿಗೆ. ಅವರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರ ಏಜೆಂಟರ ತರ ವರ್ತನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಬೇಕಾದಷ್ಟು ಈ ರೀತಿಯ ಪ್ಯಾಲೆಸ್ತೈನ್ ಸಂಬಂಧಪಟ್ಟಾಗೆ ಅಂತಹ ದುರ್ಘಟನೆಗೆ, ಅಂತಹ ದುರ್ವ್ಯವಸ್ಥೆಗೆ, ಕ್ರೌರ್ಯಕ್ಕೆ ಬೇಕಾದಷ್ಟು ಸಿನಿಮಾಗಳು ಬಂದಿದಾವೆ, ಘಟನೆಗಳು ನಡೆದಿದ್ದಾವೆ. ಹೌದು. ಸೊ ಅದ್ರ ಬಗ್ಗೆ ಒಂದು ಸಲನೂ ಚಕಾರ ಎತ್ತಿಲ್ಲ ಈ ವ್ಯಕ್ತಿ. ಈಗ ಉದಾಹರಣೆಗೆ ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಕೇರಳ ಫೈಲ್ಸ್ ಬಂತು, ಕೇರಳ ಸ್ಟೋರಿ ಬಂತು, ಅದ್ರ ಸಂಬಂಧಪಟ್ಟಾಗ ಮಾತಾಡ್ಲಿಲ್ಲ. ಅದು ದಾಖಲೆ ಸಹಿತ ಅವರು ಸಿನಿಮಾವನ್ನ ಮಾಡಿದ್ರು. ಆಮೇಲೆ ಕಾಶ್ಮೀರ್ ಫೈಲ್ಸ್ ಬಂತು, ಕಾಶ್ಮೀರ್ ಫೈಲ್ಸ್ ಅಂತೂ ಅದು ಕೂಡ ದಾಖಲೆ ಸಹಿತ ಅವರು ಮಾಡಿದ್ರು. ಅದಕ್ಕೂ ಒಂದು ಶಬ್ದ ಮಾತಾಡ್ಲಿಲ್ಲ ಅವರು. ಅಂದ್ರೆ ವಾಸ್ತವಿಕವಾದಂತಹ ವಿಚಾರಧಾರೆಯಲ್ಲಿ ನಮ್ಮ ದೇಶದಲ್ಲೇ ನಡೀತಾ ಇರುವಂತ ಅತ್ಯಂತ ಕ್ರೌರ್ಯ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಪ್ಯಾಲೆಸ್ತೈನ್ ದಲ್ಲಿ ಆಗ್ತಾ ಇರುವಂತ ಇಸ್ರೇಲಿಗಳ ದಾಳಿಗಳ ಸಂಬಂಧಪಟ್ಟಾಗ ಸಿನಿಮಾ ತೋರಿಸ್ಬೇಕು ಅಂತ ಹೇಳ್ತಾರಲ್ಲ ಇವರು. ಅಂದ್ರೆ ಇವ್ರ ಪ್ರೀತಿ ಇವ್ರ ಮೇಲೆ ಯಾಕೆ ನಮ್ಮ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಈ ಪಹಲ್ಗಾಮ್ ಆಯ್ತು, ಪಹಲ್ಗಾಮದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ಒಂದೇ ಒಂದು ಶಬ್ದ ಈ ವ್ಯಕ್ತಿ ಮಾತಾಡ್ಲಿಲ್ಲ. ಎಡಪಂಥಿಯವರು ಒಬ್ರು ಬಾಯ್ ಬಿಡ್ಲಿಲ್ಲ. ಸೊ ಇವರೆಲ್ಲರೂ ಕೂಡ ಮುಸ್ಲಿಂ ಕ್ರಿಶ್ಚಿಯನ್ರ ಏಜೆಂಟ್. ಇವರು ಟೋಟಲ್ ಏಜೆಂಟ್ ನಾ ಹೇಳ್ತಾ ಇದ್ದೀನಿ. ಇವರಿಗೆ ಈ ದೇಶದ ಬಗ್ಗೆ ಇರುವಂತ ಭಾರತೀಯತೆ, ಹಿಂದುತ್ವ, ನಮ್ಮ ಧರ್ಮದ ಬಗ್ಗೆ ಒಂದು ಆಚರಣೆ ವಿಚಾರಗಳ ಬೇಡ ಇವರಿಗೆ. ವಿದೇಶದ ರೀತಿ ನೀತಿಗಳನ್ನು ಮಾತನಾಡುವಂತವ್ರು ಇವರು. ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡುವಂತವ್ರು ಇವರು. ಸೊ ಪ್ಯಾಲೆಸ್ತೈನಿ ಯಾಕೆ ಏನು OIC ಓತ್ ತಗೊಳ್ಬೇಕಾದ್ರೆ ಪಾರ್ಲಿಮೆಂಟ್ ನಲ್ಲಿ ಜೈ ಪ್ಯಾಲೆಸ್ತೈನ್ ಅಂತ ಹೇಳ್ತಾನೆ. ಅವರಿಗೆ ಮತ್ತು ಇವರಿಗೆ ವ್ಯತ್ಯಾಸ ಏನಾಗಾದ್ರೆ, ಮುಸ್ಲಿಮರು ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತ ಹೇಳಿ ಸಾಕಷ್ಟು ಕಡೆಗೆ ಹೇಳ್ತಾ ಇದ್ದಾರೆ. ಇಲ್ಲಿಯ ಘಟನೆಗಳು ಈ ದೇಶದ ಸಂಬಂಧಪಟ್ಟಾಗೆ ಒಂದೇ ಒಂದು ಶಬ್ದ ಮಾತಾಡೋಲ್ಲ ಇವರು. ಸೊ ಇದು ಮೊನ್ನೆ ನಡೆದಂತ ಒಂದು ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ 400 ಜನ ಡಾಕ್ಟರ್ಸ್ ಗಳನ್ನ ಎನ್ಕ್ವೈರಿ ಮಾಡಿದ್ರು. ಇಡೀ ವಿಶ್ವವಿದ್ಯಾಲಯನ ಮುಚ್ಚ ಲಾಕ್ ಮಾಡಿದ್ರು. ಮತ್ತೆ
ಅಲ್ಲಿ 4 ಜನ ಡಾಕ್ಟರ್ಸ್ ಟೆರರಿಸ್ಟ್ ಇದರಲ್ಲಿ ಅರೆಸ್ಟ್ ಮಾಡಿದ್ರು. ಎಂತ ಭಯಾನಕ ಘಟನೆ. ಅದರ ಸಂಬಂಧಪಟ್ಟಾಗಿ ಇವ್ರು ಯಾಕೆ ಮಾತಾಡಲಿಲ್ಲ? ಸೊ ಈ ರೀತಿಯ ಪ್ರಕಾಶ್ ರಾಜ್ ಅವ್ರದ್ದು ಅಥವಾ ಇನ್ನೇ ಇವ್ರ ಜೊತೆಗಿರುವಂತ ಏನ್ ಒಂದು ಟೋಳಿ ಇದೆ, ಸೊ ಈ ಟೋಳಿ ಇವರು ಪ್ಯೂರ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಏಜೆಂಟರು ಅಂತ ಹೇಳ್ತಾರೆ. ಇವರಿಗೆ ಎಷ್ಟು ಅದ್ರ ಬಗ್ಗೆ ಮಾತಾಡ್ತಾರ ಅಷ್ಟು ದುಡ್ಡು ಸಿಗುತ್ತೋ ಅಥವಾ ಇನ್ನೇನ್ ಸಿಗುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೆ ಪ್ರಶಸ್ತಿಗಳು ಸಿಕ್ಕಿದಾವೆ. ಈಗ ಬೇರೆ ಸರ್ಕಾರ ಬಂದಿದ್ರಿಂದ ಅವರಿಗೆ ಆ ಪ್ರಶಸ್ತಿಗಳೆಲ್ಲ ಮಾಯ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದಕ್ಕೆ. ಇನ್ನು ಮೋಹನ್ ಗೌಡ ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡ ಅವರು ಸಂಪರ್ಕದಲ್ಲಿದ್ದಾರೆ. ಮೋಹನ್ ಗೌಡ್ರೆ ನಮಸ್ತೆ. ನಮಸ್ಕಾರ. ಯಾರನ್ನ ಮೆಚ್ಚೋದಕ್ಕೆ ಪ್ರಕಾಶ್ ರಾಜ್ ಅವರು ಪದೇ ಪದೇ ಹಿಂಗೆಲ್ಲ ಹೇಳ್ತಾರೆ? ಪ್ಯಾಲೆಸ್ತೇನ್ ಪ್ರೀತಿ ಯಾಕೆ? ಯಾರನ್ನ ಮೆಚ್ಚೋದಕ್ಕೆ? ಪ್ಯಾಲೆಸ್ತೇನ್ದವ್ರು ಭಾರತದಲ್ಲಿ ಯಾರಿದ್ದಾರಾ? ಮೋಸ್ಟ್ಲಿ ಪ್ಯಾಲೆಸ್ತೇನ್ ಅಲ್ಲಿ ಹಮಾಜ್ ಅಂತಾರಾಷ್ಟ್ರೀಯ ಭಯೋತ್ಪಾದಕರಿದ್ದಾರೆ. ಹಮಾಜ್ ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನ ಮೆಚ್ಚಿಸ್ಲಿಕ್ಕಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ ಬರ್ತಾ ಇದೆ. ಯಾಕಂದ್ರೆ ಭಾರತದ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಯಾವ ಸಿನಿಮಾ ಇರಬೇಕು, ಯಾವ ಸಿನಿಮಾ ಇರಬಾರ್ದು, ಅದನ್ನ ನಮ್ಮ ಕೇಂದ್ರ ಸರ್ಕಾರ ಭಾರತದ ಸುರಕ್ಷತೆ, ಭದ್ರತೆ, ಭಾರತದ ಮತ್ತು ಒಂದು ಸಾರ್ವಭೌಮತೆ ದೃಷ್ಟಿಯಿಂದ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಇವತ್ತು ಸಿನಿಮಾಗಳು ಕಲೆಯನ್ನ ಅಭಿವ್ಯಕ್ತಿ ಮಾಡುವಂತ, ನಮ್ಮ ಕಲೆಯನ್ನ ಅಭಿವ್ಯಕ್ತಿ ಮಾಡುವಂತ ವಿಶೇಷ ವೇದಿಕೆ ಆಗ್ಬೇಕೇ ವಿನ ಅಲ್ಲಿ ರಾಜಕೀಯ ಅಜೆಂಡಾ ಆಗ್ಬಾರ್ದು. ಕಾರಣ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಇಸ್ರೇಲ್ ಜೊತೆಗೆ ಭಾರತದ ಬಾಂಧವ್ಯ ಎಷ್ಟು ಉತ್ತಮ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಇದೆ. ಆ ದೃಷ್ಟಿಯಿಂದ ಭಾರತದ ಸಿನಿಮಾ ಕ್ಷೇತ್ರದಲ್ಲಿ ಏನಿರಬೇಕು, ಏನಿರಬಾರ್ದು, ಭಾರತದ ಸುರಕ್ಷತೆ ಮತ್ತೆ ಅಂತಾರಾಷ್ಟ್ರೀಯ ನಮ್ಮ ಒಂದು ಪಾಲಿಸೀಸ್ ಏನಿದೆ ಅದರ ಆಧಾರದ ಮೇಲೆ ಅದೆಲ್ಲ ಆಗ್ಬೇಕಾಗತ್ತೆ. ಹಾಗಾಗಿ ಪ್ರಕಾಶ್ ರಾಜ್ ಅವರು ಒಂದ್ ರೀತಿಯಲ್ಲಿ ಲೆಫ್ಟಿಸ್ಟ್ ಅಜೆಂಡಾವನ್ನ ಒಂದು ಭಾರತದ ಒಂದು ಸುರಕ್ಷತೆಗೆ ಅಪಾಯಕಾರಿ ಆದಂತಹ ಹೇಳಿಕೆಯನ್ನು ಕೊಟ್ಟು ಇವರು ರಾಜಕೀಯ ಅಜೆಂಡಾವನ್ನ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಯಾವ ರೀತಿಯಾಗಿ ಭಾರತದ ಸಿನಿಮಾ ಕ್ಷೇತ್ರವನ್ನ ರಾಜಕೀಕರಣ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಇದು ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ಇದನ್ನ ನಾವು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ತೀವ್ರವಾಗಿ ಖಂಡನೆಯನ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಒಂದು ಈ ಪ್ರಕಾಶ್ ರಾಜ್ ಅವರ ಇತಿಹಾಸವನ್ನು ನೋಡಿದ್ರೆ ಯಾವಾಗ್ಲೂ ರಾಷ್ಟ್ರ ವಿರೋಧದ ಮಾನಸಿಕತೆಯನ್ನೇ ಹೊಂದಿದ್ದಾರೆ. ಯಾವಾಗ್ಲೂ ಅವರು ಹೇಳುವಂತ ವಿಚಾರಗಳು ರಾಷ್ಟ್ರದ ಭದ್ರತೆಗೆ, ರಾಷ್ಟ್ರದ ಸುರಕ್ಷತೆಗೆ, ರಾಷ್ಟ್ರದ ಏಕತೆಗೆ ಮಾರಕವಾಗಿರುವಂತದ್ದು, ವಿರುದ್ಧವಾದಂತಹ ನಿಲುವುಗಳೇ ಅವರಿಂದ ಬರ್ತಾ ಇದೆ. ಹಾಗಾಗಿ ಇದೇನಂತ ಹೇಳಿದ್ರೆ ಒಂದು ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರ ಇದೆ. ಹಾಗಾಗಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನ ಕೇಂದ್ರ ಸರ್ಕಾರ ಇರ್ಬೋದು, ಯಾರು ಇರ್ಬೋದು, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಮತ್ತೆ ಅದನ್ನ ನಾವು ಸಹ ಎಲ್ಲ ರಾಷ್ಟ್ರೀಯ ವಿಚಾರಧಾರೆಯ ಚಿಂತನೆ ಇರುವಂತ ಪ್ರತಿಯೊಬ್ರು ನಾವು ಅದನ್ನ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲರೂ ಸಹ ಅದನ್ನ ವಿರೋಧ ಮಾಡ್ಲೇಬೇಕು. ಯಾಕಂದ್ರೆ ಪ್ಯಾಲೆಸ್ತೇನ್ ಜೊತೆಗೆ ಯಾವ ತರ ನಿಲುವು ತಗೊಳ್ಬೇಕು ಅದನ್ನ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ. ಯಾವ ಸಿನಿಮಾಕ್ಕೆ ಅವಕಾಶ ಕೊಡಬೇಕು, ಕೊಡಬಾರ್ದು ಹೇಳೋದೆಲ್ಲವನ್ನು ನಿಶ್ಚಯ ಮಾಡೋದೇ ಕೇಂದ್ರ ಸರ್ಕಾರ. ಅದೆಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಈ ರೀತಿಯಾಗಿ ಇವರು ಈ ರೀತಿ ಹೇಳಿಕೆ ಕೊಟ್ಟು ಅದಕ್ಕೊಂದು ವಾತಾವರಣ ನಿರ್ಮಾಣವನ್ನು ಮಾಡುವಂತದ್ದು, ಅದು ಒಂದ್ ರೀತಿಯ ರಾಜಕೀಯ ಅಜೆಂಡಾವನ್ನು ಇಲ್ಲಿ ತರ್ತಾ ಇರುವಂತದ್ದು. ಮತ್ತೆ ಭದ್ರತೆ ದೃಷ್ಟಿಯಿಂದ ಮತ್ತೆ ನಮ್ಮ ಸಾಮಾಜಿಕ ಶಾಂತಿ ದೃಷ್ಟಿಯಿಂದ ಇದು ಅತ್ಯಂತ ಅಪಾಯಕಾರಿಯಾಗಿದೆ. ಓಕೆ, ಥ್ಯಾಂಕ್ ಯು ಮೋಹನ್ ಗೌಡ್ರೆ ನಮ್ಮ ಜೊತೆ ಮಾತಾಡಿದಕ್ಕೆ.